ಹಲೋ ನಮಸ್ಕಾರ ದೊಡ್ಡ ಮಂದಿಗೆ. ಸೊ ಎಲ್ಲರೂ ಆರ್ ಸಿ ಬಿ ಮ್ಯಾಚಲ್ಲಿ ಬ್ಯುಸಿ ಇದ್ದೀರಾ ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ಆರ್ ಸಿ ಬಿ ಮ್ಯಾಚ್ ಹೆಂಗಾಗುತ್ತೆ ಏನಾಗುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಕಪ್ ಹೊಡಿತೀವಿ. ಸೊ ಅದ್ರ ಜೊತೆಗೆ ನಿಮ್ಮ ಡಿ ಸಿ ಟಿ ಎಕ್ಸಾಮ್ ರಿಲೇಟೆಡ್ ಎಕ್ಸಾಮ್ ಆಗಿದೆ. ಐ ಹೋಪ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರ ಅಂದ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಏನೇನಿದೆ, ಎಕ್ಸಾಮ್ ಬರೆಯೋವರೆಗೂ ಒಂದು ಹಂತ ಆದರೆ ಎಕ್ಸಾಮ್ ಬರ್ದಾದ್ಮೇಲೆ ಸೊ ಅದು ಒಂದು ಹಂತ ಆಗುತ್ತೆ. ಸೊ ನೀವೇನು ಕೆ ಇ ಎ ವೆಬ್ಸೈಟ್ನಲ್ಲಿ ಬಿಡ್ತಾರೆ ಲಿಂಕ್ಸ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ. ಮತ್ತೆ ಅವ್ರು ಏನೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರತಿಯೊಂದು ಏನೇನು ಹೇಳ್ತಾರೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಕೆ ಎನ್ ಅವ್ರು ಬಿಟ್ಟಿದ್ದಾರೆ. ಸೊ ಅದೇನಂತ ಅಂದ್ರೆ ಡಿ ಸಿ ಇ ಟಿ 2025 ವೆರಿಫಿಕೇಶನ್ದು ಡೇಟ್ನ ಬಿಟ್ಟಿದ್ದಾರೆ, ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ. ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡಿಸ್ಬೇಕು ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸೆಂಟರ್ಗಳು ಲಿಸ್ಟ್ಗಳನ್ನ ಕೂಡ ಬಿಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಾನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಯಾವಾಗ ಇರುತ್ತೆ, ಏನೇನು ಡಾಕ್ಯುಮೆಂಟ್ನ ತಗೊಂಡೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕರೆಕ್ಟಾಗಿ ಕೇರ್ಫುಲ್ ಆಗಿ ನೋಡಿ. ಮತ್ತೆ ಯಾವುದೇ ತರ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಇಲ್ಲಿವರೆಗೂ ಏನ್ ಮಾಡಿದಿರ ಅದೆಲ್ಲ ವ್ಯರ್ಥ ಆಗೋದು ಬೇಡ, ಅರ್ಥದಲ್ವಾ? ಸೊ ದಟ್ ಈಸ್ ಮೈ ಇಂಟೆನ್ಷನ್. ಸೊ ನೀವು ಕೆ ಸಿ ಇ ಟಿ ನೀವು ಪ್ರವೇಶದಲ್ಲಿ ಹೋದ್ರೆ, ಡಿ ಸಿ ಇ ಟಿ ಒಳಗಡೆ ಹೋದ್ರೆ ನಿಮಗೆ ಸೊ ಈ ತರ ಎರಡು ಲಿಂಕ್ ಇವತ್ತು ಬಿಟ್ಟಿರೋದು. ಸೊ ಇದರಲ್ಲಿ ನಿಮಗೆ ಪರಿಶೀಲನೆ ವೇಳಾಪಟ್ಟಿ ಅಂದ್ರೆ ಸ್ಕೆಡ್ಯೂಲ್ ಏನಿದೆ, ಯಾವಾಗ ವೆರಿಫಿಕೇಶನ್ ಮಾಡ್ಬೇಕಂತ ಇದನ್ನ ಕ್ಲಿಕ್ ಮಾಡೋದು ನಿಮಗೆ ಇದೊಂದು ಪಿ ಡಿ ಎಫ್ ಓಪನ್ ಆಗುತ್ತೆ. ಅಂಡ್ ದೆನ್ ಅಂಡ್ ಮೋರ್ ಓವರ್ ನಿಮಗೆ ಯಾವ್ಯಾವ ಎಲ್ಲೆಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಸೆಂಟರ್ ಕೂಡ ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಈ ಎರಡು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ನೀವು ಅಲ್ಲೋಗಿ ವೆರಿಫೈ ಮಾಡ್ಕೋಬಹುದು. ಅಂಡ್ ಟೆಲಿಗ್ರಾಮಲ್ಲಿ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ರೆಗ್ಯುಲರ್ ಆಗಿ ಅಪ್ಡೇಟು. ನೀವು ಒಂದ್ಸರಿ ನಮ್ಮ ಟೆಲಿಗ್ರಾಮಲ್ಲಿ ನೀವು ಎವ್ರಿ ಟೈಮ್ ನೀವು ನೋಡ್ತಾ ಇರ್ಬೇಕು ಏನಾದ್ರು ಅಪ್ಡೇಟ್ ಇದೆಯಾ ಹೆಂಗ್ ಕತೆ ಅಂತ. ಸೊ ದಟ್ ಈಸ್ ಒನ್ ಥಿಂಗ್. ಓಕೆ, ಸೊ ನಿಮಗೆ ಈ ಡಾಕ್ಯುಮೆಂಟ್ ಸ್ಕೆಡ್ಯೂಲ್ ಯಾವಾಗ ಯಾವಾಗ ಇರುತ್ತೆ, ಸೊ ಹೆಂಗೆ ಡಾಕ್ಯುಮೆಂಟ್ ಯಾವ್ಯಾವ ಡಾಕ್ಯುಮೆಂಟ್ನ ತಗೊಂಡು ಹೋಗ್ಬೇಕು, ಯಾರ ಹತ್ರ ವೆರಿಫೈ ಮಾಡಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ನೋಡ್ತಾ ಹೋಗಿ. ಮತ್ತೆ ಆ ಪಿ ಡಿ ಎಫ್ನ ಓಪನ್ ಮಾಡಿದ್ರೆ ನಿಮ್ಗೆ ಇರುತ್ತೆ. ಒಂದ್ಸರಿ ನೀವು ಕೂಡ ಇದನ್ನ ಓದಿ, ಇದ್ರ ಬಗ್ಗೆ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ಏನಿದೆ ಅಂತಂದ್ರೆ ಡಿ ಸಿ ಇ ಟಿ ವೆರಿಫಿಕೇಶನ್ದು ಡೇಟ್ ಬಂದ್ಬಿಟ್ಟು ರಿಮೆಂಬರ್ 10ನೇ ತಾರೀಕಿಂದ 13ನೇ ತಾರೀಕುವರೆಗೂ ಇದೆ, ಅಲ್ಲದಲ್ವಾ? ಸೊ 10/6/2025 ಇಂದ 13/6/2025 ವರ್ಗು 3 ದಿವಸ, 10, 11, 12, 13, 4 ದಿವಸ ಟೈಮ್ ಕೊಟ್ಟಿದ್ದಾನೆ. ಓಕೆನಾ? ಸೊ ಎಲ್ಲಿ ಸರ್ ಇದು ನಡೆಯುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್? ಯಾರ್ಯಾರು ಡಿ ಸಿ ಇ ಟಿಗೆ ಅಪ್ಲೈ ಮಾಡಿದಿರಾ ಪ್ರತಿಯೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಲೇಬೇಕು. ನೀವು ಇದಕ್ಕೆ ಆಬ್ಸೆಂಟ್ ಆದ್ರಿ ಅಂತಂದ್ರೆ ಫರ್ದರ್ ಯಾವುದೇ ರೀತಿ ಕೆ ಎ ನಡೆಸುವಂತಹ ಯಾವುದೇ ರೀತಿ ಕೌನ್ಸಿಲಿಂಗ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಇದು ಯಾವುದಕ್ಕೂ ನೀವು ಎಲಿಜಿಬಲ್ ಆಗಲ್ಲ. ಓಕೆನಾ? ಸೊ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಗೌರ್ಮೆಂಟು ಮತ್ತೆ ಏಡೆಡ್ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ನಡೆಯುತ್ತೆ. ಸೊ ಇದ್ರ ಬಗ್ಗೆ ಹೇಳ್ತೀನಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೆಕ್ಸ್ಟ್ ಡಾಕ್ಯುಮೆಂಟ್ ಸೆಂಟರ್ಸ್ ಅಲ್ಲಿ. ಏನೇನು ಮಾಡಬೇಕಪ್ಪ ಅಂತ ಅಂದ್ರೆ, ಏನಿದೆ ನೀವು ಥರ್ಡ್ ಸೆಮಿಸ್ಟರ್ಗೆ ಜಾಯಿನ್ ಆಗ್ತೀರಾ ಅವ್ರಿಗೆ ದಿನಾಂಕ ನೋಟ್ ಡೌನ್ ಮಾಡ್ಕೊಂಬಿಡಿ. ಓಕೆನಾ? 10ನೇ ತಾರೀಕಿಂದ 13ನೇ ತಾರೀಕುವರೆಗೂ ನೆನ್ಪಿಟ್ಕೊಂಬಿಡಿ. ಓಕೆನಾ? ಮತ್ತೆ ಎಲ್ಲಿ ಅಂತಂದ್ರೆ ಇದು ಸರ್ಕಾರಿ ಮತ್ತು ಅನುದಾನಿತ ಅಂದ್ರೆ ಗೌರ್ಮೆಂಟ್ ಮತ್ತೆ ಏಡೆಡ್ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜ್ಗಳಲ್ಲಿ ನಡೆಯುತ್ತೆ. ಇದು ಸೆಂಟರ್ದು ಪಿ ಡಿ ಎಫ್ ಬಂದ್ಬಿಟ್ಟು ನಾನು ಹಾಕಿರ್ತೀನಿ ಇಲ್ಲಿ. ಓಕೆನಾ? ಸೊ ಈ ಪಿ ಡಿ ಎಫ್ ಅಲ್ಲಿ ಇರುತ್ತೆ ಯಾವ ಡಿಸ್ಟಿಕ್ ಅಲ್ಲಿ ಟೋಟಲ್ ನಿಮಗೆ 13 ಡಿಸ್ಟಿಕ್, ಐ ಮೀನ್ 13 ಅಲ್ಲ, 18 ಡಿಸ್ಟಿಕ್ ನಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ನಿಮಗೆ ನಿಯರೆಸ್ಟ್ ಯಾವ ಡಿಸ್ಟಿಕ್ ಆಗುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ನಿಯರೆಸ್ಟ್ ಇಲ್ಲೇ ಮಾಡಿಸ್ಬೇಕಂತ ಏನು ರೂಲ್ಸ್ ಇಲ್ಲ ಇಲ್ಲಿ. ಓಕೆನಾ? ಯಾರು ಎಲ್ಲಿ ಬೇಕಾದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ನಿಮ್ಗೆ ಯಾವುದು ಪ್ಲೇಸ್ ಹತ್ರ ಆಗುತ್ತೆ ನೋಡಿ, ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ನೋಡಿ ಬೆಳಗಾವಿನಲ್ಲಿ 2 ಸೆಂಟರ್ ಇದೆ. ಸೊ ಈ 2 ಸೆಂಟ್ರಲ್ಲಿ ಯಾವುದು ನಿಯರೆಸ್ಟ್ ಇದೆ ಅದಕ್ಕೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದು. ಬೆಂಗಳೂರಲ್ಲಿ ನಿಮ್ಗೆ ಆಲ್ಮೋಸ್ಟ್ 4 ಸೆಂಟ್ ಕೊಟ್ಟಿದ್ದಾನೆ. ಸೊ ಈ 4 ಸೆಂಟಲ್ಲಿ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆನಾ? ಸೊ ಎಸ್ ಜೆ ಪಾಲಿಟೆಕ್ನಿಕ್ ಇದೆ, ಎಮ್ ಎ ಪಾಲಿಟೆಕ್ನಿಕ್ ಇದೆ, ಎ ಪಿ ಎಸ್ ಪಾಲಿಟೆಕ್ನಿಕ್ ಇದೆ, ಮತ್ತೆ ಜಿ ಪಿ ಟಿ, ಮೀನ್ ಜಿ ಪಿ ಟಿ ಅಲ್ಲ, ಸೊ ಎ ಪಿ ಎಸ್ ಅಷ್ಟೇ 4 ಸೆಂಟ್ ಇದೆಯಲ್ವಾ? ಸೊ ಇಷ್ಟಿದೆ. ಮತ್ತೆ ನಿಮಗೆ ವಿವರಗಳನ್ನಂತೂ ಕೊಟ್ಟಿದ್ದಾರೆ. ಓಕೆನಾ? ಎಲ್ಲೆಲ್ಲಿ ಮಾಡಿಸ್ಬೇಕಂತ ವಿವರ ಕೊಟ್ಟಿದ್ದಾರೆ. ಸೊ ಮತ್ತೆ ಡೇಟ್ ಅಂತೂ ನಿಮಗೆ ಗೊತ್ತೇ ಇದೆ. ಸೊ ಇದು ಯಾವ ಟೈಮಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನಿಮಗೆ ಎಲ್ಲಾ ಕಾಲೇಜ್ಗಳಲ್ಲೂ ನಿಮಗೆ 10:30 ಸಂಜೆ 4 ಅಂದ್ರೆ ಮಧ್ಯಾಹ್ನ 3:30 ಕೂಡ ನಿಮಗೆ ಅವಕಾಶ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದಕ್ಕೆ. ಓಕೆನಾ? ಮತ್ತೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ಮಸ್ಟ್ ರಿಮೆಂಬರ್ ಇಸ್, ನೀವು ನಿಮ್ಮ ಪರವಾಗಿ ಅಥವಾ ನಿಮ್ಮ ಪೇರೆಂಟ್ಸ್ನ ಕಳಿಸೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋದಕ್ಕೆ ಆ ಥರ ಯಾವುದೇ ರೀತಿ ಅವಕಾಶ ಇದಿಲ್ಲ. ನೀನೇ ಖುದ್ದಾಗಿ ಹೋಗಬೇಕು. ಅದನ್ನ ಹೇಳ್ತಿರೋದು. ಅವರ ಪರವಾಗಿ ಯಾರೂ ಹಾಜರಾಗುವಂತಿಲ್ಲ ಅಥವಾ ಅವರ ಪರವಾಗಿ ಬಂದಿರುವ ಯಾರೇ ಪ್ರತಿನಿಧಿಗಳಿಗೆ ಹಾಜರಾಗಲು ಅವಕಾಶ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ನೀವೇ ಖುದ್ದಾಗಿ ಹೋಗಬೇಕು. ಕ್ಯಾಂಡಿಡೇಟ್ ಯಾರಿದ್ದಾರೆ ನೀವೇ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಇದು ನಿಮಗೆ ನೆನಪಿರಲಿ. ಮತ್ತೆ ವೆರಿಫಿಕೇಶನ್ ಹೋಗ್ಬೇಕಾದ್ರೆ ಏನೇನು ತಗೊಂಡು ಹೋಗ್ಬೇಕು ಸರ್ ಅಂತಂದ್ರೆ ಇದೊಂದು ನೆನ್ಪಿಟ್ಕೊಂಡ್ಬಿಡಿ. ನೀವು ಏನೇನು ರಿಸರ್ವೇಷನ್ ಕ್ಲೈಮ್ ಇರ್ಬೋದು ಅಥವಾ ನೀವು ಡಿ ಸಿ ಟಿ ಅಪ್ಲಿಕೇಶನ್ ಇರ್ಬೋದು, ಏನೇ ಇರ್ಬೋದು ಕೂಡ ಇಲ್ಲಿ ಕೊಟ್ಟಿದ್ರೆ ಈ ಪಾಯಿಂಟ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ತಾವು ಆನ್ಲೈನ್
ಅರ್ಜಿ ಸಲ್ಲಿಸುವಾಗ ಕೋರಿರುವ ಕ್ಲೇಮುಗಳು ಅಂತಂದ್ರೆ ರಿಸರ್ವೇಶನ್ ಏನೇನು ಕ್ಲೈಮ್ ಮಾಡಿದಿರಾ, ಸೊ ಅವನ್ನ ಪೂರಕವಾದ ಎಲ್ಲ ಶೈಕ್ಷಣಿಕ ಮೂಲ ದಾಖಲೆಗಳನ್ನು ಮತ್ತು ಒಂದು ಅಟೆಸ್ಟೆಡ್ ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒರಿಜಿನಲ್ ಎಲ್ಲ ಒಂದು ತಗೊಂಡೋಗಿ ಒಂದು ಸೆಟ್ ಬೆಟರ್. ಮೈ ಸಜೆಷನ್ ಇಸ್ ದಟ್ ಎರಡು ಸೆಟ್ನ ಅಟೆಸ್ಟ್ ಮಾಡ್ಕೊಳ್ಳಿ. ಸರ್ ಅಟೆಸ್ಟೇಷನ್ ಅಂದ್ರೆ ಏನು ಸರ್? ಅಟೆಸ್ಟೇಷನ್ ಅಂತ ಅಂದ್ರೆ ಗೆಜೆಟೆಡ್ ಆಫೀಸರ್ ಹತ್ರ ಹೋಗಿ ನಿಮ್ಮ ಒರಿಜಿನಲ್ ಕೊಟ್ಬಿಟ್ಟು ನೀವು ಜೆರಾಕ್ಸ್ ಮಾಡಿಸಿದ್ರಲ್ಲ ಅದನ್ನು ಕೊಟ್ಬಿಟ್ಟು ಅವರು ವೆರಿಫಿಕೇಶನ್ ಮಾಡಿ ಒಂದು ಸೀಲು ಮತ್ತೆ ಅವ್ರದ್ದು ಸೈನ್ ಹಾಕಿ ಕೊಡ್ತಾರೆ. ಅದನ್ನು ಅಟೆಸ್ಟೇಷನ್ ಅಂತ ಕರೀತಾರೆ. ನೀವು ಎಲ್ಲರೂ ಕೂಡ ಇವ್ರು ಒಂದು ಸೆಟ್ ಇಲ್ಲಿ ಕೊಡಬೇಕು. ನಾನು ರೆಕಮೆಂಡ್ ಮಾಡೋದು ಎರಡು ಸೆಟ್ಟು. ಸರ್ ಎಲ್ಲೆಲ್ಲಿ ಮಾಡ್ತಾರೆ ಸರ್? ನಿಮ್ಮ ಡಿಪ್ಲೊಮಾ ಕಾಲೇಜ್ಗಳಲ್ಲೂ ಮಾಡ್ತಾರೆ, ಪ್ರಿನ್ಸಿಪಲ್ ಇರ್ತಾರೆ ಅವ್ರು ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರದಲ್ಲಿ ಯಾವುದಾದ್ರು ಹಾಸ್ಪಿಟಲ್ ಇತ್ತು ಅಂತ, ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ತಾರಲ್ಲ ಅವರು ಕೂಡ ಮಾಡ್ತಾರೆ. ಮತ್ತೆ ಗೌರ್ಮೆಂಟ್ ಸ್ಕೂಲ್ ಪ್ರಿನ್ಸಿಪಲ್ಗಳು ಇರ್ತಾರಲ್ಲ, ಹೈಸ್ಕೂಲ್ ಪ್ರಿನ್ಸಿಪಲ್ಲು, ಓಕೆನಾ, ಸೊ ಅವರು ಕೂಡ ಮಾಡ್ತಾರೆ. ಅವರೆಲ್ಲ ಗೆಜೆಟೆಡ್ ಆಫೀಸರ್ಸಿಗೆ ಬರ್ತಾರೆ. ಸೊ ಫಸ್ಟ್ ನೀವೇನು ಮಾಡ್ಬೇಕಂತಾರೆ, ಎಲ್ಲ ಡಾಕ್ಯುಮೆಂಟ್ಸ್ನ ಇವತ್ತು ರೆಡಿ ಮಾಡ್ಕೊಂಬಿಡಿ. ಇವತ್ತು ರೆಡಿ ಮಾಡ್ಕೊಂಡ್ಬಿಟ್ಟು, ಅಂದರೆ ಇವತ್ತಂದರೆ ಇನ್ ದ ಸೆನ್ಸ್ ಇವತ್ತು ಆರ್ ಸಿ ಬಿ ಮ್ಯಾಚ್ ನೋಡಿ ನಾಳೆಯಿಂದ ರೆಡಿ ಮಾಡ್ಕೊಂಬಿಡಿ. ಓಕೆ, ಸೊ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಜೆರಾಕ್ಸ್ನ ತೊಗೊಂಡ್ಬಿಟ್ಟು ಹೋಗಿ ಫಸ್ಟ್ ಅಟೆಸ್ಟೇಷನ್ ಮಾಡಿಸ್ಕೊಡಿ. ಓಕೆನಾ. ಮತ್ತೆ ಯಾರು ಮಾಡಲ್ಲ ಅಂತ ಸ್ವಲ್ಪ ಜನ ಮಾಡಲ್ಲ, ಬಿಸಿ ಗಿಸಿ ಅಂತಾರೆ. ಸೊ ನೀವು ಪರವಾಗಿಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮಾಡಿಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿ ಮಾಡಿಕೊಡ್ತಾರೆ. ಓಕೆ, ನೋಡಿ, ಪರಿಶೀಲನೆಯ ದಿನದಂದು ಯಾವುದೇ ದಾಖಲೆ ಅಥವಾ ಪ್ರಮಾಣ ಪತ್ರ ಅಂಕಪಟ್ಟಿಯನ್ನು ಹಾಜರುಪಡಿಸಲು ಯಾರೇ ವಿದ್ಯಾರ್ಥಿ ವಿಫಲವಾದಲ್ಲಿ, ನೀವೇನಾದರೂ ಇದನ್ನ ಈ ವೆರಿಫಿಕೇಶನ್ಗೆ ನೀವು ಅಟೆಂಡ್ ಆಗಲಿಲ್ಲ ಅಂತ ಅಂದರೆ ಅವ್ರಿಗೆ ನೆಕ್ಸ್ಟ್ ವಿದ್ಯಾರ್ಥಿಯ ಪರಿಶೀಲನೆಗೆ ಆ, ಅವಕಾಶ ಮಾಡಲ್ಲ. ನೆಕ್ಸ್ಟ್ ಏನು ನೋಂದಣಿ ಪ್ರಕ್ರಿಯೆ ಇದೆ ಅಥವಾ ಆಪ್ಷನ್ ಎಂಟ್ರಿ ಏನು ಮಾಡ್ತೀವಿ ಇದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಲ್ಲ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಸ್ ಮಸ್ಟ್ ಫಾರ್ ಎವ್ರಿ ಒನ್. ಯಾರ್ಯಾರು ಅಪ್ಲೈ ಮಾಡಿದ್ರಾ ನಿಮ್ದು ಯಾವುದು ರಿಸರ್ವೇಷನ್ ಇಲ್ಲ ಅಂದರೂ ಕೂಡ ನೀವು ವೆರಿಫಿಕೇಶನ್ಗೆ ಅಟೆಂಡ್ ಆಗಲೇಬೇಕು. ಇದು ನೆನಪಿರಲಿ. ಓಕೆ, ಇದೊಂದು ದಾಖಲೆಗಳ ಪರಿಶೀಲನೆ ನಂತರ ಅರ್ಹರಾಗುವಂಥ, ಈಗ ನೀವೇನು ಮಾಡ್ತಾರೆ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ ಅವರು. ನಿಮ್ಗೇನು ಅಟೆಂಡ್ ಆಗ್ತಿರೋ ವೆರಿಫಿಕೇಶನ್ಗೆ ಅವ್ರೊಂದು ಸ್ಲಿಪ್ ಕೊಡ್ತಾರೆ, ವೆರಿಫಿಕೇಶನ್ ಸ್ಲಿಪ್ ಅಂತ. ಅಂಥ ವಿದ್ಯಾರ್ಥಿಗಳು ಮಾತ್ರ ನೆಕ್ಸ್ಟ್ ಏನು ಆಪ್ಷನ್ ಎಂಟ್ರಿ ಬರುತ್ತೆ ಅವ್ರಿಗೆ ಅವಕಾಶ ಇರುತ್ತೆ. ಓಕೆನಾ. ಸೊ ಇದು ಯಾವ್ಯಾವ ದಾಖಲೆಗಳನ್ನ ಬಿಡಬೇಕು ಅಂತ ಈ ಬ್ರೌಚರ್ನಲ್ಲಿ ಕೊಟ್ಟಿದ್ದಾರಂತೆ. ಸೊ ಅಂಡ್ ದೆನ್ ಈ ಪಿ ಡಿ ಎಫ್, ಇದೇ ಪಿ ಡಿ ಎಫ್ನಲ್ಲೂ ಕೂಡ ಮತ್ತೆ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ಓದಿ ಹೇಳ್ತೀನಿ, ಕರೆಕ್ಟಾಗಿ ನೋಡಿ. ಓಕೆನಾ. ಮತ್ತೆ ತುಂಬ ಜನಕ್ಕೆ ಸರ್ ನನ್ನ ಡಿಪ್ಲೊಮಾ 6th ಸೆಮಿಸ್ಟರ್ನ ರಿಸಲ್ಟ್ ಬಂದಿಲ್ಲ ಸರ್, ಏನು ಮಾಡೋದು ಸರ್? ರಿಸಲ್ಟ್ ಅಂತೀನಿ, ಎಂದು ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಏನು ಮಾಡಬೇಕು ಅಂತ ಅಂತಾರೆ. ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಬಂದಿಲ್ಲ ಅಂದರೂ ಕೂಡ ನೀವೇನು ಮಾಡಬೇಕಂದ್ರೆ ಟೆಂಪ್ರರಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಓಕೆನಾ. ಸೊ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡು, ಅದಕ್ಕೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲಿಂದ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಬನ್ನಿ ಸಾಕಷ್ಟೇ. ಏನು 6th ಸೆಮಿಸ್ಟ್ರು ಮಾತ್ರ, ಟಿಲ್ 5th ಸೆಮಿಸ್ಟ್ರು ಎಲ್ಲ ನೀವು ತೊಗೊಂಬರ್ಬೇಕು ಒರಿಜಿನಲ್ಸು ವಿತ್ ಅಟೆಸ್ಟೇಷನ್. ಅದು ಬಿಟ್ಟು 6th ಸೆಮಿಸ್ಟ್ರದ್ದು ನೀವೇನು ಮಾಡಬೇಕು, ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ತೊಗೊಬಂದು ನಿಮ್ಮ ಕಾಲೇಜು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಬರ್ಬೇಕು ಪ್ರಿನ್ಸಿಪಲ್ದು. ಓಕೆನಾ. ಮತ್ತು ಅದು ಬಿಟ್ಟರೆ ನೆಕ್ಸ್ಟು ಈ ವಿಶೇಷ ವರ್ಗದ ಅಭ್ಯರ್ಥಿಗಳಂತ ಇರ್ತಾರಲ್ಲ, ಸ್ಪೆಷಲ್ ಕ್ಯಾಟಗರಿ ಯಾರ್ಯಾರು ಬರ್ತೀರಾ, ಸೊ ಇಲ್ಲಿ ತುಂಬ ಜನ ಅಪ್ಲೈ ಆಗಲ್ಲ ಸ್ಪೆಷಲ್ ಕ್ಯಾಟಗರಿಗೆ. ಯಾರ್ಯಾರು ಅಪ್ಲೈ ಮಾಡಿದರೆ ಸ್ಪೆಷಲ್ ಕ್ಯಾಟಗರಿಗೆ ಅವ್ರಿಗೆ ಹೇಳ್ತಾ ಇರೋದು. ಅವ್ರು ಯಾರ್ಯಾರಪ್ಪ ಅಂದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಸೈನಿಕರು, ಮಾಜಿ ಸೈನಿಕರು ಇರ್ತಾರಲ್ಲ, ಇವ್ರಿಗೆಲ್ಲನ 11ನೇ ತಾರೀಕಿದೆ. ಓಕೆನಾ. ಸೊ ಸ್ಪೆಷಲ್ ಕ್ಯಾಟಗರಿ, ಈ ಕ್ಯಾಟಗರಿಗಳಲ್ಲಿ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆ 11ನೇ ತಾರೀಕೊಂದು ಇವ್ರು ಅವತ್ತೇ ಹೋಗಬೇಕು. ಓಕೆ. ಎನ್ ಸಿ ಸಿ ಯಾರ್ಯಾರು ಅಪ್ಲೈ ಮಾಡಿದರೆ ಎನ್ ಸಿ ಸಿ ಸರ್ಟಿಫಿಕೇಟ್ ಹಾಕ್ಬಿಟ್ಟು ನೀವು ಯಾರ್ಯಾರು ರಿಸರ್ವೇಷನ್ ಕ್ಲೈಮ್ ಮಾಡಿದರೆ ಇವರು 12ನೇ ತಾರೀಕು ಹೋಗಬೇಕು. ಸ್ಪೋರ್ಟ್ಸ್ ಕೋಟಾ ಯಾರ್ಯಾರು ಅಪ್ಲೈ ಮಾಡ್ತಿದ್ದಾರೆ ಇವರು 13ನೇ ತಾರೀಕು ಹೋಗಬೇಕು. ಈ ಡೇಟ್ನ ನೆನ್ಪಿಟ್ಕೊಳ್ಳಿ. ಇದು ಓನ್ಲಿ ಫಾರ್ ಸ್ಪೆಷಲ್ ಕ್ಯಾಟಗರಿ. ಓಕೆನಾ. ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಈ 3 ಡೇಟು ನೆನ್ಪಿಟ್ಕೊಳ್ಳಿ. ಸಪೋಸ್ ನಿಮ್ದು ಏನೋ ಕ್ಲೈಮ್ ಇದು ಸ್ಪೆಷಲ್ ಕ್ಯಾಟಗರಿ ಇಲ್ಲ ಅಂತಾರೆ, ಸಮಸ್ಯೆ ಇಲ್ಲ. ನೀವು 10ರಿಂದ 13ವರೆಗೂ ಯಾವಾಗ ಬೇಕಾದ್ರೂ ಹೋಗ್ಬೋದು. ಇವ್ರು ಮಾತ್ರ ಈ ಡೇಟ್ ಒಳಗಡೆ ಹೋಗಿ ಅವರು ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಓಕೆನಾ. ಎಲ್ಲಿ ಎಲ್ಲಿ ಮಾಡಿಸ್ಬೇಕಪ್ಪ ಅಂದರೆ ಇವರು ಈ ಸ್ಪೆಷಲ್ ಕ್ಯಾಟಗರಿ ಹೇಳಿದ್ನಲ್ಲ ನಾನು, ಇವ್ರಿಗೆ ಮಾತ್ರ ಹೇಳ್ತಾ ಇರೋದು. ಇದು ಇವ್ರು ಬಂದ್ಬಿಟ್ಟು KEA ಮಲ್ಲೇಶ್ವರಂ ಬೆಂಗಳೂರು ಇಲ್ಲೇ ಮಾಡಿಸ್ಬೇಕು, ಬೇರೆ ಎಲ್ಲೂ ವೆರಿಫಿಕೇಶನ್ ಮಾಡಲ್ಲ. ಯಾರಿಗಿದು? ದಿಸ್ ಈಸ್ ಓನ್ಲಿ ಫಾರ್ ಹೂ ಹ್ಯಾವ್ ಕ್ಲೈಮ್ಡ್ ದಿಸ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್. ಯಾರ್ಯಾರು ಕ್ಲೈಮ್ ಮಾಡಿದ್ರೆ ಇವರು ಬೆಂಗಳೂರಿಗೆ ಬರಲೇಬೇಕು. ಯಾರ್ಯಾರು ಬೆಂಗಳೂರು ಇದ್ರೆ ಸಮಸ್ಯೆ ಇಲ್ಲ, ದೂರ ಇದ್ರೂ ಪರವಾಗಿಲ್ಲ, ಬೆಂಗಳೂರಿಗೆ ಬಂದು ಅಂದರೆ ಈ ಡೇಟಲ್ಲಿ ನೋಡಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಸೈನಿಕರು, ಮಾಜಿ ಸೈನಿಕರು ಯಾರಿದ್ದಾರೆ ಇವರು 11ನೇ ತಾರೀಕು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದ್ಬಿಟ್ಟು ಎಲ್ಲಿ KEA ಮಲ್ಲೇಶ್ವರಂ ಇದೆಯಲ್ಲ ಬೆಂಗಳೂರು, ಅಲ್ಲಿ ನೀವು ವೆರಿಫಿಕೇಶನ್ ಮಾಡಿಸ್ಬೇಕು. NCC ಇದ್ದವರು 12ನೇ ತಾರೀಕು ಬಂದ್ಬಿಟ್ಟು ಸೇಮ್ ಸೆಂಟ್ರಲ್ಲೇ ವೆರಿಫಿಕೇಶನ್ ಮಾಡಬೇಕು. ಸ್ಪೋರ್ಟ್ಸ್ ಅವರು ಬಂದ್ಬಿಟ್ಟು ಸೇಮ್ ಸೆಂಟ್ರಲ್ಲೇ ಬೆಂಗಳೂರಲ್ಲೇ ವೆರಿಫಿಕೇಶನ್ ಮಾಡಿಸ್ಬೇಕು. ಇದು ಬಂದ್ಬಿಟ್ಟು ಟೈಮಿಂಗ್ಸ್ ಬಂದ್ಬಿಟ್ಟು 10:30ರಿಂದ ಸಂಜೆ 4 ಗಂಟೆವರೆಗೂ ಟೈಮ್ ಇರುತ್ತೆ. ಸೊ ಬಿಫೋರೇ ಇರಿ, ಜಾಸ್ತಿ ಜನ ಏನಿರಲ್ಲ ಇದಕ್ಕೆ ಮಾತ್ರ, ಸೊ ಕಡಿಮೆ ಜನ ಇರ್ತಾರೆ. ಸೊ ನೀವು ಹೋಗಿ ವೆರಿಫಿಕೇಶನ್ ಮಾಡಿಸ್ಬೋದು. ಓಕೆನಾ. ಸೊ ಅದೊಂದಿದೆ. ಸೊ ಅದಾದ ನಂತರ
ಈಗ ಫಸ್ಟ್ ಆಫ್ ಆಲ್ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ಸರ್ ಅಂತ ಇದು ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದಾನೆ, ಕ್ಲಿಯರ್ ಆಗಿ ನೋಡಿ. ಓಕೆನಾ? ಏನಪ್ಪ ಅಂದರೆ ಮೊದಲನೇ ಸರ್ಟಿಫಿಕೇಟ್ ಬಂದುಬಿಟ್ಟು, ಮೊದಲನೇ ಡಾಕ್ಯುಮೆಂಟ್ ಬಂದುಬಿಟ್ಟು DCET 2025ಗೆ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ. ಅಂದರೆ ನೀವೇನು ಅಪ್ಲಿಕೇಶನ್ ಹಾಕಿದ್ರೆ ಫೈನಲ್ ಪ್ರಿಂಟ್ಔಟ್ ಏನು ತೊಗೊಂಡಿದ್ದೀರಾ ಅದು, ಫೈನಲ್ ಪ್ರಿಂಟ್ಔಟ್ ಏನು ತೊಗೊಂಡಿದ್ದೀರಾ ಅದು ಜೆರಾಕ್ಸ್, ಇನ್ನೊಂದು 2-3 ಜೆರಾಕ್ಸ್ ತೊಗೊಳ್ಳಿ. ಜೆರಾಕ್ಸ್ ತೊಗೊಂಡು 2 ಸೆಟ್, ಒಂದು ಸೆಟ್ ನಿಮ್ಮ ಹತ್ರ ಇಟ್ಕೊಳ್ಳಿ, ಇನ್ನು 2 ಸೆಟ್ಟು ಅಟೆಸ್ಟೆಡ್ ಮಾಡಿಸಿಟ್ಕೊಂಡಿರಿ. ಓಕೆನಾ? ಒಂದು ಕತೆ ಆಯಿತು. ಮತ್ತು ಡಿಪ್ಲೊಮಾ ಎಕ್ಸಾಮ್ ಏನು DCET ಎಕ್ಸಾಮ್ ಏನು ಬರ್ದಿದ್ದೀರಾ ಇದರ ಮೂಲ ಪ್ರವೇಶ ಪತ್ರ, ಒರಿಜಿನಲ್ ಏನಂತಾರದು ಹಾಲ್ ಟಿಕೆಟ್ ಇದೆಯಲ್ವಾ, ಹಾಲ್ ಟಿಕೆಟ್ನ ನೀವು ಪ್ರಿಂಟ್ ತೊಗೊಂಡು ಅದಕ್ಕೂ ಕೂಡ ನೀವು ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಿರೋ ಎಲ್ಲದಕ್ಕೂ ಅಟೆಸ್ಟೇಷನ್ ಮಾಡಿಸ್ಕೊಂಡ್ಬಿಡ್ಬೇಕು. ಓಕೆನಾ? ಎಲ್ಲ ಒಂದು 2 ಸೆಟ್ನ ಪಿನ್ ಮಾಡ್ಕೊಂಡು ಹೋಗಿ ನಿಮ್ಮ ಎಲ್ಲಿ ಅಟೆಸ್ಟೇಷನ್ ಮಾಡಿಸ್ಬೇಕು ಅಲ್ಲಿ ಹೋಗಿ ಕೊಟ್ಬಿಡಿ, ಅವರು ಸೀಲು ಸೈನ್ ಹಾಕಿ ಕೊಟ್ಬಿಡ್ತಾರೆ. ಓಕೆನಾ? ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ಹಾಕೊಡ್ಲಿಲ್ಲ ಅಂತಂದ್ರೆ ಸ್ವಲ್ಪ ದುಡ್ಡು ಗಿಟ್ಟು ತಳ್ಳಿ ಹಾಕ್ಕೊಡ್ತಾರೆ. ಓಕೆ? ಅದಾದ್ಮೇಲೆ ನೋಡಿ 2 ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್, ಇವು ಕಂಪಲ್ಸರಿ ಡಾಕ್ಯುಮೆಂಟ್. ನೋಡಿ 1ರಿಂದ 5ನೇ ತಾರೀಕು 5ನೇ ನಂಬರ್ವರೆಗೂ ಏನಿದಾವೆ ಇವೆಲ್ಲ ಕಂಪಲ್ಸರಿ ಡಾಕ್ಯುಮೆಂಟು. ಪ್ರತಿಯೊಬ್ಬನೂ ಕೂಡ DCET ಯಾರ್ಯಾರು ಬರ್ದಿದ್ದೀರಾ ಇವರೆಲ್ಲರೂ ಕೂಡ 1ರಿಂದ 5ನೇ ನಂಬರ್ವರೆಗೂ ಇರೋ ಎಲ್ಲ ಡಾಕ್ಯುಮೆಂಟ್ನು ಕೂಡ ನೀವು ಮಾಡಿಸ್ಲೇಬೇಕು. ಓಕೆನಾ? ಫಸ್ಟ್ ಒನ್ ಯಾವುದು ಅಪ್ಲಿಕೇಶನ್ನು, ಇನ್ನೊಂದು ಹಾಲ್ ಟಿಕೆಟು, ಇನ್ನೊಂದು ಥರ್ಡ್ ಒನ್ ಬಂದ್ಬಿಟ್ಟು SLC ಮಾರ್ಕ್ಸ್ ಕಾರ್ಡು. ಓಕೆನಾ? SLC ಮಾರ್ಕ್ಸ್ ಕಾರ್ಡ್ನು ಕೂಡ ನೀವು ಒರಿಜಿನಲ್ ತಗೊಂಡು ಹೋಗಬೇಕು. ಅದಾದಮೇಲೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು ಆ್ಯಂಡ್ ದೆನ್ ನಿಮಗೆ 6th ಸೆಮಿಸ್ಟರ್ ಮಾರ್ಕ್ಸ್ ಬಂದಿಲ್ಲ ಅಂತ ನಾನು ಹೇಳಿದ್ನಲ್ವಾ, ನಿಮಗೆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಅದಕ್ಕೆ ನಿಮ್ಮ ಕಾಲೇಜಿಂದು ಪ್ರಿನ್ಸಿಪಲ್ದು ಸೀಲು ಸೈನು ಇರಬೇಕು. ಓಕೆನಾ? ಸೊ ಇಷ್ಟು 4 ಆಯಿತು. ಮತ್ತು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, 7 ಇಯರ್ಸು ಪ್ರಮಾಣ ಪತ್ರ ಇರಲೇಬೇಕು. ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ. ಇದು ಮಾತ್ರ ಇಲ್ಲಿ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ 7 ಇಯರ್ಸ್ ಮಿನಿಮಮ್ 7 ಇಯರ್ಸ್ ಇರಬೇಕು. ನೀವು ಆಲ್ರೆಡಿ ಅಪ್ಲೈ ಮಾಡಿರ್ತೀರ, ನೀವು ಕ್ಲಾಸ್ ಏನಲ್ಲಿ ಬಂದಿರ್ತೀರ, ನೀವು ಅದರಲ್ಲಿ ಏನು ಮಾಡ್ಬೇಕಂತಂದರೆ 1 ವರ್ಷ ಮಿನಿಮಮ್ ಇಲ್ಲ SLC ಇರಬೇಕು, ಇಲ್ಲ ಡಿಪ್ಲೊಮೊ ಇರಬೇಕು. ಓಕೆನಾ? ಒಂದು ಸರ್ಟಿಫಿಕೇಟು SLC ಅಥವಾ ಡಿಪ್ಲೊಮೊ ಎರಡರಲ್ಲೊಂದು 7 ವರ್ಷದಲ್ಲಿ ಸೇರ್ಕೊಂಡಿರಬೇಕು. ಓಕೆನಾ? ಈ ಥರ ಬೆಸ್ಟ್ ಅಂತ ಅಂದರೆ 1ರಿಂದ ಡಿಪ್ಲೊಮೋವರೆಗೂ ಎಲ್ಲ ಮಾಡಿಸಿಟ್ಕೊಂಡ್ರೆ ನಿಮಗೆ ಸೇಫು. ಪದೇ ಪದೇ ಹೇಳ್ತಿರ್ತೀನಿ ನಾನು, ಎಲ್ಲ ಸರ್ಟಿಫಿಕೇಟ್ ಮಾಡಿಸಿಟ್ಕೊಳ್ರೋ ಅಂತ, ನೀವು ಹೇಳಲ್ಲ. ಮತ್ತು ಪ್ರೊವೈಡೆಡ್ ಅದರಲ್ಲಿ ನಿಮ್ಮದು ಯಾವ ತಾಲೂಕು ಬರುತ್ತೆ ಆ ತಾಲೂಕಲ್ಲಿ ಯಾರು BO ಇರ್ತಾನೆ ಆ BO ಹತ್ರ ಸೀಲು ಸೈನು ಹಾಕಿಸ್ಕೊಂಡು ಬರಲೇಬೇಕು, ಮರಿಬಾರ್ದು. ಇದು BO ಸೈನ್ ಇಲ್ಲ ಅಂತ ಅಂದರೆ ನಿಮ್ಮ ಡಾಕ್ಯುಮೆಂಟು ವ್ಯಾಲಿಡೇ ಇರೋದಿಲ್ಲ. ಒಂದು ಅರ್ಧಲ್ವಾ? ಇದು ಏನಾದರೂ ಸಪೋಸ್ ಇದು ಸ್ಟೇಟ್ ಮಕ್ಕಳಿಗೆ, ಸ್ಟೇಟ್ ಗೌರ್ಮೆಂಟ್ ಏನದು SLC ನೀವು ಸ್ಟೇಟ್ ಬೋರ್ಡಲ್ಲಿ ಏನಾದರೂ ಮಾಡಿದರೆ ಇದು ಅಪ್ಲೈ ಆಗುತ್ತೆ. ಯಾರ್ಯಾರು ನೀವು CBSE ಮತ್ತು ICSE ಓದಿದ್ದೀರಾ ಇಂಥವ್ರಿಗೆ ಈ ಸ್ಟಡಿ ಸರ್ಟಿಫಿಕೇಟ್ ಅಂತೂ ಬರ್ಸ್ಕೊಬರ್ಬೇಕು. ಇದಕ್ಕೆ ಈ BO ಸಿಗ್ನೇಚರ್ ಅಪ್ಲೈ ಆಗಲ್ಲ. ಓಕೆನಾ? ಮೇಲು ರುಜು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆಂತಂದರೆ BO ಬರ್ಬೋದು ಓನ್ಲಿ ಫಾರ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡಿಗೆ ಮಾತ್ರ BO ಬರ್ತಾರೆ. ಸೊ ಈ CBSE ಮತ್ತು ICSEಗೆ ಅವರು ಬರೋದಿಲ್ಲ. ಹಾಗಾಗಿ ಯಾರ್ಯಾರು CBSE ICSE ಓದಿದ್ದೀರಾ SSLCನ ಅವ್ರಿಗೆ ಈ ಏನದು BO ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವೇನು ಮಾಡಬೇಕು, ಸ್ಟಡಿ ಸರ್ಟಿಫಿಕೇಟ್ನ ಬರ್ಸ್ಕೊಂಬರ್ಬೇಕು ಸಾಕು. ಯಾರ್ಯಾರು CBSE ಮತ್ತು ICSE ಮತ್ತು ಯಾರ್ಯಾರು ಕರ್ನಾಟಕದಲ್ಲಿ ಓದಿದ್ದೀರಾ ಇವರು ಕಂಪಲ್ಸರಿಲಿ BO ಸೈನ್ ಹಾಕ್ಸ್ಲೇಬೇಕು. ಇದು ನೆನಪಿರಲಿ, ನೆಗ್ಲಿಜೆನ್ಸಿ ಮಾಡೋಕೆ ಹೋಗ್ಬಿಡಿ. ಈ 5 ಪ್ರತಿಯೊಬ್ಬನಿಗೂ ಯಾರ್ಯಾರು ಡಿಪ್ಲೊಮೊ CET ಎಕ್ಸಾಮ್ ಬರ್ದಿದ್ದೀರಾ ಅಪ್ಲೈ ಮಾಡಿದರೆ ಇದು ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಒಂದು ಕ್ಲಿಯರ್ ಅಲ್ವಾ? ಅದಾದಮೇಲೆ ನೆಕ್ಸ್ಟ್ ದಾಖಲೆಗಳಿದೆ. ಇದು ಅನ್ವಯವಾಗುತ್ತಿದ್ದ ಪಕ್ಷದಲ್ಲಿ ಮಾತ್ರ, ಅಂದರೆ ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅವು ನೆಕ್ಸ್ಟ್ ಡಾಕ್ಯುಮೆಂಟ್ ಏನಿದೆ ಇವೆಲ್ಲನ ಅಪ್ಲೈ ಆದರೆ ಮಾತ್ರ ತೊಗೊಂಬರ್ಬೇಕು ಅಂತ ಹೇಳಿದೆ. ಅದರಲ್ಲಿ ಮೇಜರಾಗಿ ಹೇಳ್ತಾ ಹೋಗ್ತೀನಿ ನಾನು. ಫಸ್ಟ್ ಬಂದ್ಬಿಟ್ಟು ಕನ್ನಡ ಮೀಡಿಯಮ್. ಯಾರ್ಯಾರು ಕನ್ನಡ ಮೀಡಿಯಂ ರಿಸರ್ವೇಷನ್ ಅಪ್ಲೈ ಮಾಡಿದಿರಾ ಇವರು ಗೊತ್ತಿರಬೇಕು ನಿಮಗೆ 1 to 10 ಸ್ಟ್ಯಾಂಡರ್ಡ್ ಕಂಪ್ಲೀಟಾಗಿ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು. ಆ್ಯಂಡ್ ಮೋರ್ ಓವರ್ ನಿಮಗೆ ಅಪ್ಲಿಕೇಶನ್ಗೂ ಇದಕ್ಕೂ ಮ್ಯಾಚ್ ಆಗಿರಬೇಕು. ಅಪ್ಲಿಕೇಶನಲ್ಲಿ ನೀವು ಕನ್ನಡ ಮೀಡಿಯಂ ರಿಸರ್ವೇಷನ್ ಕ್ಲೈಮೇ ಮಾಡಿಲ್ಲ, ಇಲ್ಲಿ ತೊಗೊಂಬಂದರೆ ವೇಸ್ಟು. ಅಪ್ಲಿಕೇಶನಲ್ಲೂ ಹಾಕಿರಬೇಕು. ಮತ್ತು 1ರಿಂದ 10ನೇ ತಾರೀಕುವರೆಗೂ 10 ಪೂರ್ಣಾವಧಿ ಶೈಕ್ಷಣಿಕ ವರ್ಷಗಳ ಕಾಲ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಸ್ಕೂಲ್ ಹತ್ರ ಹೋಗಿ ಒಂದು ಫಾರ್ಮ್ಯಾಟ್ ಬರುತ್ತೆ, ಆ ಫಾರ್ಮ್ಯಾಟಲ್ಲಿ ನಿಮ್ಮ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಿಮ್ಮದು ಡೀಟೇಲ್ಸ್ ಎಲ್ಲ ಬರ್ಸ್ಕೊಳ್ಳಿ, ಅವರೇ ಫಿಲ್ ಮಾಡಿಕೊಡ್ತಾರೆ. ಅದಾದ ನಂತರ ಮಾಮೂಲಿ BO ಹತ್ರ ಹೋಗಿ ಮೇಲು ರುಜು ಮಾಡಿಸ್ಕೊಂಬರ್ಬೇಕು. ಅಂದರೆ BO ಸೈನ್ ಕಂಪಲ್ಸರಿ, ಸೀಲು ಸೈನು ಇರಲೇಬೇಕು. ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅಂತ ನಿಮಗೆ ಬುಕ್ ಸ್ಟೋರಲ್ಲೂ ಸಿಗುತ್ತೆ, ಬೇಕಾದ್ರೆ ಇಲ್ಲಾಂದರೆ KE ವೆಬ್ಸೈಟಲ್ಲೇ ಸಿಗುತ್ತೆ. ಕ್ಲಿಯರ್ ಅಲ್ವಾ? ಇಷ್ಟು ಕನ್ನಡ ಮೀಡಿಯಂ ಯಾರ್ಯಾರು ಅಪ್ಲೈ ಮಾಡಿದಿರಾ. ಯಾಕೆಂದರೆ ಈ ರಿಸರ್ವೇಷನ್ಸ್ನೆಲ್ಲ ನೀವು ಕ್ಲೈಮ್ ಮಾಡಲಿಲ್ಲ ಅಂತಂದರೆ, ಸಪೋಸ್ ನೀವು ಅಪ್ಲಿಕೇಶನಲ್ಲಿ ಹಾಕಿರ್ತೀರಾ ಕನ್ನಡ ಮೀಡಿಯಂ ಅಂತ, ನೀವು ಇಲ್ಲಿ ವೆರಿಫಿಕೇಷನಲ್ಲಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇಲ್ಲ ಅಂತ ಬಿಟ್ಬಿಟ್ರೆ ನಿಮ್ಮ ಆ ರಿಸರ್ವೇಷನ್ ಅವರು ಕ್ಯಾನ್ಸಲ್ ಮಾಡ್ತಾರೆ. ನೀವು ಸರ್ಟಿಫಿಕೇಟ್ನ ಎಲ್ಲ ತಗೊಂಡೋದಾಗ ಅವ್ರು ಬರ್ಕೋತಾರೆ ಯಾವ್ದ್ಯಾವ್ದು ಇದೆ ಯಾವ್ದ್ಯಾವ್ದು ಇಲ್ಲ ಅಂತ, ಇಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ. ನೀವು ಆ ರಿಸರ್ವೇಷನ್ನ ಕ್ಲೈಮ್ ಮಾಡೋದಕ್ಕೆ ಆಗಲ್ಲ. ಯಾರ್ಯಾರು ಕನ್ನಡ ಮೀಡಿಯಂ ಓದಿದ್ದೀರಾ ಅದನ್ನು ಇವರು ಮಸ್ಟ್ ಮಾಡಲೇಬೇಕು. ಫಸ್ಟ್ ಏನು ಮಾಡಬೇಕು, ನಿಮ್ಮ ಸ್ಕೂಲ್ ಹತ್ರ ಹೋಗಿ ಎಲ್ಲ ಬರ್ಸ್ಕೊಂಡ್ಬಿಟ್ಟು 1ರಿಂದ 10ನೇ ತಾರೀಕು ಕನ್ನಡ ಮೀಡಿಯಂ, ಸಪೋಸ್ 3-4 ಸ್ಕೂಲಲ್ಲಿ ಓದಿರ್ತೀರ ಸ್ವಲ್ಪ ಜನ,
ಮೂರ್ನಾಲ್ಕು ಸ್ಕೂಲಲ್ಲಿ ಓದಿದ್ರು ಕೂಡ ಪ್ರತಿ ಸ್ಕೂಲಲ್ಲೂ ಯಾವ್ಯಾವ ವರ್ಷ ಓದಿದ್ದೀರಾ ಅಂತ ಎಲ್ಲ ಡೀಟೇಲ್ ಆಗಿ, ನೀವು ಸಪೋಸ್ 1ರಿಂದ 10ನೇ ಕ್ಲಾಸ್ವರೆಗೂ 4 ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ 4 ಸ್ಕೂಲ್ಗೂ ಹೋಗ್ಬೇಕು, ಎಷ್ಟೆಷ್ಟು ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದಿರಲ್ಲ ಬರ್ಸ್ಕೊಂಡು ಆ 4 ಸರ್ಟಿಫಿಕೇಟ್ಗೂ ಬಿ ಇ ಒ ಸೈನು ಮಸ್ಟ್ ಇರಬೇಕು. ಒಂದು, ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಸ್ಟಡಿ ಮಾಡಿದರೆ ಬೇರೆ ಬೇರೆ ಡಿಸ್ಟಿಕ್ದು ಆ ತಾಲೂಕು ಯಾರು ಇರ್ತಾರೆ ಬಿ ಇ ಒ ಅವ್ರದ್ದೇ ಸೈನ್ ಹಾಕಿಸ್ಬೇಕು ಒಂದು. ಅದೇ ಥರ ಗ್ರಾಮೀಣ ಪ್ರಮಾಣ ಪತ್ರ, ಓಕೆನಾ. ಗ್ರಾಮೀಣ ಅಂತಂದರೆ ನಿಮಗೆ ರೂರಲ್ ಸರ್ಟಿಫಿಕೇಟ್ ಏನಿದೆ ಇದು ಅಷ್ಟೇ ತುಂಬ ಇಂಪಾರ್ಟೆಂಟು. ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಸೀಟ್ ಸಿಗೋದಕ್ಕೆ ಇವೆರಡು ತುಂಬ ಒಳ್ಳೆ ಇಂಪಾರ್ಟೆಂಟ್ ರೋಲ್ನ ತಗೊತವೆ. ಯಾರು ಮಿಸ್ ಮಾಡ್ಕೊಳ್ಕೊಬಿಡಿ. ಯಾರ್ಯಾರು ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಇದೆ ಅವ್ರು ಯಾರು ಮಿಸ್ ಮಾಡಿ, ಇದನ್ನು ಕೂಡ ಸೇಮ್ ಥಿಂಗ್. ನೀವೇನು 1ರಿಂದ 10ನೇ ತರಗತಿವರೆಗೂ 10 ವರ್ಷಗಳ ಕಾಲ ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲೇ ಓದಿದ್ರೆ ಅವರು ಕೂಡ ಸೇಮ್ ಥಿಂಗ್ ನಿಮ್ಮ ಸ್ಕೂಲ್ ಹತ್ರ ಹೋಗಿ ಬರ್ಸ್ಕೊಂಬರ್ಬೇಕು. ಸ್ಕೂಲ್ ಹತ್ರ ಹೋಗಿ ಬರ್ಸ್ಕೊಂಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದರೆ ಬಿ ಇ ಒ ಸೈನು ಮಸ್ಟ್ ಇರಲೇಬೇಕು. ಇವೆರಡಕ್ಕೂ ಮಸ್ಟ್ ಬಿ ಇ ಒ ಸೈನು, ಓಕೆನಾ. ಇದು ನಿಮಗೆ ಕಂಪಲ್ಸರಿ ಇರುತ್ತೆ. ಸೊ ಇದು ತಲೆ ಇಟ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ರಿಸರ್ವೇಷನ್ ಬರೋದು, ಮೇಜರ್ ರಿಸರ್ವೇಷನ್ಸ್ ಹೇಳ್ತೀನಿ. ಕನ್ನಡ ಮೀಡಿಯಂ ಇರುತ್ತೆ, ರೂರಲ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ತುಂಬ ಇಂಪಾರ್ಟೆಂಟು, ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು. ತುಂಬ ನೆನಪಿರಲಿ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಕ್ಲೈಮ್ ಮಾಡಿದ್ರೆ ಇದನ್ನು ಸಬ್ಮಿಟ್ ಮಾಡಲೇಬೇಕು. ಇದನ್ನು ಸಬ್ಮಿಟ್ ಮಾಡಲಿಲ್ಲ ಅಂದರೆ ರಿಸರ್ವೇಷನ್ ಕ್ಯಾರಿ ಆಗಲ್ಲ ಒಂದು. ಸೊ ಇದೇನು ಮಾಡಬೇಕಪ್ಪ ಅಂದರೆ ವೆರಿ ಸಿಂಪಲ್. ನಿಮ್ದು ಆಲ್ರೆಡಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ನಿಮ್ಮ ಸರ್ಟಿಫಿಕೇಟಲ್ಲಿ ಆರ್ ಡಿ ನಂಬರ್ ಇರುತ್ತೆ. ಆರ್ ಡಿ ನಂಬರ್ನ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹಾಕಿರ್ತೀರ, ಅಲ್ಲಿ ನಿಮ್ಗೆ ವೆರಿಫೈಡ್ ಅಂತ ಬಂದಿರುತ್ತೆ. ಸೊ ಅಂಥವ್ರು ಏನು ಮಾಡ್ಬೇಕಂದ್ರೆ ವೆರಿ ಸಿಂಪಲ್, ನೀವು ಅದನ್ನು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಸಾಕು, ಮತ್ತೇನು ತಹಶೀಲ್ದಾರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಸರ್ಟಿಫಿಕೇಟ್ ಇಟ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಅದಕ್ಕೆ ಅಟಸ್ಟೇಷನ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ಸೊ ನಿಮಗೆ ಅಟಸ್ಟೇಷನ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನಿಮ್ಮ ಹತ್ರ ಯಾರ ಹತ್ರ ಸರ್ಟಿಫಿಕೇಟ್ ಇಲ್ಲ, ನೀವು ಆನ್ಲೈನಲ್ಲೂ ಕೂಡ ನಾಡ ಕಚೇರಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಬೋದು, ಅರ್ಧಲ್ವಾ. ಸೊ ಅದು ಒಂದು ಕತೆ. ಸೊ ಇಷ್ಟು ನಿಮಗೆ ಇದರಲ್ಲಿ ಬರುತ್ತೆ. ಜಾತಿ ಪ್ರಮಾಣ ಪತ್ರ, ಆದಾಯ ಪತ್ರಗಳು, ಇದು, ಓಕೆನಾ. ಸೊ ನಮೂನೆ ಡಿ ಮತ್ತೆ ನಮೂನೆ ಇ ನಲ್ಲಿ ಬರ್ತಾರೆ ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅವೆಲ್ಲನ. ನೋಡಿ, ಪ್ರವರ್ಗ 1 ಅಂದ್ರೆ ಕ್ಯಾಟಗರಿ 1 ಯಾರ್ಯಾರು ಬರ್ತಾರೆ ಇವರು ನಮೂನೆ ಇ ನಲ್ಲಿ ಇರ್ತಾವೆ ಅಂತ ಹೇಳ್ತಾರೆ. ನಿಮ್ಗೆ ಸರ್ಟಿಫಿಕೇಟ್ ಬರಬೇಕಾದ್ರೆ ಅದರಲ್ಲಿ ಇರಲ್ಲ, ಅದರಲ್ಲೇ ಎಲ್ಲ ಇರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ಯಾರ್ಯಾರು ಇದ್ದಾರೆ 2A 2B 3A 3B ಇರುತ್ತೆ, ಅವ್ರಿಗೆ ಮಾಮೂಲಿ ಫಾರ್ಮ್ ಎಫ್ ಅಂತ ಇರುತ್ತೆ, ಫಾರ್ಮ್ ಎಫ್ ಅಲ್ಲೇ ಬಂದಿರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಷ್ಟು ನೀವು ಯಾರ್ಯಾರು ಕ್ಯಾಸ್ಟ್ ಅಂಡ್ ಇನ್ಕಮ್ ಕ್ಲೈಮ್ ಮಾಡಿರ್ತೀರ, ಕ್ಯಾಸ್ಟ್ ಸ್ಪೆಷಲಿ ಅವ್ರೇನು ಮಾಡಬೇಕು, ನೀವು ಎರಡನ್ನೂ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ, ಇವಾಗ ಅಪ್ಲೈ ಮಾಡೋಕ್ಕಾಗಲ್ಲ. ಸಪೋಸ್ ನಾನು ಅಪ್ಲಿಕೇಶನಲ್ಲಿ ಹಾಕಿಲ್ಲ ಸರ್, ಅಪ್ಲಿಕೇಶನಲ್ಲಿ ರಿಸರ್ವೇಷನ್ ಇತ್ತು ನನಗೆ ತಗೊಳ್ಳಿಲ್ಲ, ನಾನು ಅವಾಗ ಮಾಡಿಸಿರ್ಲಿಲ್ಲ, ಇವಾಗ ಅಪ್ಲೈ ಮಾಡ್ಬೋದು ಅಂದರೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಏನೇ ಹಾಕಿದ್ದೀರಾ ಅದನ್ನು ಮಾತ್ರ ಇಲ್ಲಿ ತಗೊತಾರೆ, ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ತಗೊಳ್ಳಲ್ಲ. ಸರ್ ಇವಾಗ ಮಾಡಿಸ್ಬಿಟ್ಟಿದ್ದೀನಿ ಸರ್, ಇವಾಗ ಕೊಡ್ತೀನಿ ಸರ್, ಆಗಲ್ಲ ಆ ಥರ, ಓಕೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಓಕೆ. ಅದು ನೆಕ್ಸ್ಟ್ ಬಂದುಬಿಟ್ಟು 371J ಇದೆ. 371J ಯಾರ್ಯಾರು ಹೈದರಾಬಾದ್ ಕರ್ನಾಟಕದಲ್ಲಿ ಸೇರ್ತೀರಾ, ಓಕೆನಾ, ಒಂದು 6 ಡಿಸ್ಟಿಕ್ ಇದೆಯಲ್ಲ, ಅದ್ರಲ್ಲಿ ಯಾರ್ಯಾರು ಸೇರ್ತೀರಾ ಅವರು ಕೂಡ ಸೇಮ್ ಲಾಜಿಕ್ಕು, ಓಕೆನಾ. ಸೊ ಆರ್ ಡಿ ನಂಬರ್ದು ಏನಿರುತ್ತೆ ಆ ಸರ್ಟಿಫಿಕೇಟ್ನ ಅಟೆಸ್ಟೆಡ್ ಮಾಡಿಸ್ಕೊಂಡು ತೊಗೊಂಬನ್ನಿ, ಓಕೆನಾ. ಸೊ ಇಷ್ಟು ಮೇಜರು ಕತೆ ಆಗುತ್ತೆ, ಓಕೆ. ಯಾರ್ಯಾರು ನೀವು ಆರ್ಕಿಟೆಕ್ಚರ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೇಕಂತಿದ್ದೀರಾ, ಸೊ ಅವರು ನೀವು ನಾಟಾ ಎಕ್ಸಾಮ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಸಪ್ರೇಟಾಗಿ ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಆ ಮಾರ್ಕ್ಸ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಸೇಮ್ ಅಟೆಸ್ಟೇಷನ್ ಮಾಡಿಸ್ಕೊಂಡು ಇದು ಮಾಡಬೇಕಾಗುತ್ತೆ. ಸೊ ಇಷ್ಟು ಮೇಜರ್ ಆಗಿರುವಂತಹ ಇದಾಗುತ್ತೆ. ಆ್ಯಂಡ್ ಇನ್ನೊಂದು, ತಂದೆ ತಾಯಿ ಪೋಷಕರ ವಾಸಸ್ಥಳ ಇದೆಲ್ಲ ಏನಿದೆ ಸೀಟುಗಳಿಗೆ ಸಂಬಂಧಿಸಿದ ಕೋರುವ ವಿದ್ಯಾರ್ಥಿಗಳು ತಂದೆ ತಾಯಿ ಇದೆಲ್ಲ ಏನು ಬೇಡ ಬಿಡಿ, ಓಕೆನಾ. ಸೊ ಇಷ್ಟು ನಿಮಗೆ ಬೇಸಿಕ್ ಡೀಟೇಲ್ಸು ಮಸ್ಟ್ ಬೇಕೇ ಬೇಕಾಗುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗಲೇ. ಇವತ್ತು ಆರ್ ಸಿ ಬಿ ಮ್ಯಾಚ್ ನೋಡಿ, ಮ್ಯಾಚ್ ಆದಮೇಲೆ ನಾಳೆಯಿಂದನೇ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಿಮ್ಗೆ ಏನು ದಬಾಕ ಅಂತ ಕೆಲಸ ಏನೂ ಇಲ್ಲ ಇಲ್ಲಿ, ಅರ್ಥದಲ್ವಾ. ಇವಾಗ ಯಾಕಂದ್ರೆ ಇಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟು ವೆರಿಫಿಕೇಶನ್ ಹೋದಾಗ ಅಯ್ಯೋ ಪರದಾಡೋದಲ್ಲ, ಅಯ್ಯೋ ಅದು ಮಾಡಿಸಿಲ್ಲ, ಅಲ್ಲಿ ಸೈನ್ ಆಗಿಲ್ಲ, ಇಲ್ಲಿ ಸೈನ್ ಆಗಿಲ್ಲ, ಅವ್ರು ಒಂಚೂರು ಮಿಸ್ಟೇಕ್ ಆದರೂ ನಿಮ್ಮನ್ನು ವೆರಿಫೈ ಮಾಡಲ್ಲ ಅವರು, ಯಾಕಂದ್ರೆ ಅವ್ರಿಗೆ ಸ್ಟ್ರಿಕ್ಟ್ ಆರ್ಡರ್ ಬಂದಿರುತ್ತೆ. ಹಂಗಾಗಿ ಆ ಥರ ಮಿಸ್ಟೇಕ್ಸ್ ಮಾಡ್ದಂಗೆ ನೀವು ಇವಾಗಿಂದಾನೇ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬ ಸೂಕ್ತ. ನಮಸ್ಕಾರ, ಓಕೆ. ಆ್ಯಂಡ್ ದೆನ್ ತುಂಬ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡ್ತಾರೆ ಸರ್, ಈಗ ಗೌರ್ಮೆಂಟ್ ಮತ್ತು ಏಡೆಡ್ ಪಾಲಿಟೆಕ್ನಿಕ್ ಗೊತ್ತು ಎಲ್ಲಿ ಅಂತ ಅಂದರೆ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ಸ್ ಲಿಸ್ಟ್ ಇದೆ. ಸೊ ಈ ಲಿಸ್ಟ್ ನೋಡ್ಕೊಳ್ಳಿ, ನಿಮ್ಗೆ ಯಾವ್ಯಾವ ಡಿಸ್ಟಿಕ್ ಇದೆ ಅಂತ ನೋಡ್ಕೊಳ್ಳಿ. ಬಾಗಲಕೋಟೆಲಿದೆ, ಓಕೆ. ಸೊ ಬಳ್ಳಾರಿಲಿದೆ, ಬೆಳಗಾವಿ, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ 4 ಸೆಂಟರ್ ಇದೆ. ಬೀದರ್ ಇದೆ, ಚಾಮರಾಜನಗರ ಇದೆ, ಚಿಕ್ಕಮಗಳೂರು ಇದೆ, ಚಿತ್ರದುರ್ಗ ಇದೆ, ದಾವಣಗೆರೆ, ಹುಬ್ಳಿ, ಧಾರವಾಡ ಇದೆ, ಸೊ ಗದಗ್, ಹಾಸನ್ ಇಷ್ಟೆಲ್ಲ ಇದೆ. ಅವೇ ಇನ್ನು ತುಂಬ ಇದೆ ಕಣೋ ಅಂತಮ್ಮ, ನಾನು ಕಡಿಮೆ ಅಂದ್ಕೊಂಡಿದ್ದೆಲ್ಲ ಇದೆ. 36 ಎಲ್ಲ ಡಿಸ್ಟಿಕಲ್ಲೂ ಯೂಶಲಿ ಇದ್ದೇ ಇರುತ್ತೆ, ಓಕೆನಾ. ಎಲ್ಲ ಡಿಸ್ಟಿಕಲ್ಲೂ 36 ಡಿಸ್ಟಿಕಲ್ಲೂ ಕೂಡ 36 ಡಿಸ್ಟಿಕ್ ಇಲ್ಲ ಆ್ಯಕ್ಚುಲಿ. ಸೊ ಈ 36 ಸೆಂಟ್ರ್ಗಳಲ್ಲಿ, ಓಕೆನಾ. ಸೊ ಇಷ್ಟು ಸೆಂಟ್ರ್ಗಳಲ್ಲಿ ನಮಗೆ ಅವಕಾಶ ಇದೆ.
ಸೊ ನಿಯರೆಸ್ಟ್ ಯಾವುದು ಇರುತ್ತೆ ನೋಡಿಕೊಂಡು ನೀವು ಅಲ್ಲಿ ವೆರಿಫಿಕೇಷನ್ಗೆ ಅಟೆಂಡ್ ಆಗಿ. ನೆನ್ಪಿಟ್ಕೊಳ್ಳಿ ಡೇಟು 10ನೇ ತಾರೀಕಿಂದ 13ನೇ ತಾರೀಕುವರೆಗೂ. ಆ್ಯಂಡ್ ಯಾರ್ಯಾರು ಸ್ಪೆಷಲ್ ಕೋಟಾ ರಿಸರ್ವೇಷನ್ ಅಪ್ಲೈ ಮಾಡ್ತಿದ್ದೀರಾ ಅವ್ರಿಗೆ 11, 12, 13 ಇರುತ್ತೆ. ಸೊ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದು ಅಂತ. ಈ PDF ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಒಂದ್ಸರಿ ವಾಚ್ ನೋಡಿ, ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಡಾಕ್ಯುಮೆಂಟ್ನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಇನ್ನು ಮುಂದೆ ಚೂರು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಸಿಗುವಂತಹ ಕಾಲೇಜು ಸಿಗದೇ ಇರಬಹುದು. ಓಕೆ, ರಿಸರ್ವೇಷನ್ ಕ್ಲೈಮ್ ಆಗಲಿಲ್ಲ ಅಂತಂದರೆ ತುಂಬ ಮ್ಯಾಟರ್ ಆಗುತ್ತೆ. ರಿಸರ್ವೇಷನ್ಸ್ಗಳೆಲ್ಲ ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ನೀವು ಎಷ್ಟೇ ರ್ಯಾಂಕ್ ಬಂದಿರ್ರಿ, ನಿಮ್ಮದು ರಿಸರ್ವೇಷನ್ ಕ್ಲೈಮ್ ಆಗಲಿಲ್ಲ ಅಂತಂದರೆ ಸಿಗೋ ಸೀಟು ಸಿಗೋದಿಲ್ಲ. ಓಕೆನಾ, ಇಂಥ ವಿಚಾರಗಳಲ್ಲಿ ಯಾರೂ ನೆಗ್ಲಿಜೆನ್ಸಿ ಮಾಡಬಾರ್ದು. ಓಕೆನಾ, ಸೊ ಒಂದ್ಸರಿ ನೋಡಿಕೊಂಡು RCB ಮ್ಯಾಚ್ ಮುಗಿಸ್ಕೊಂಡು ಎಲ್ಲ ಇದನ್ನ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಇನ್ನು ನಿಮಗೆ 6 days ಟೈಮ್ ಇದೆ, 10 ಅಲ್ವಾ. ಹಾಗಾಗಿ ಅಷ್ಟರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಸೊ ಯಾವುದೇ ಗಡಿಬಿಡಿ ಮಾಡ್ಕೊಳ್ದಂಗೆ ಎಲ್ಲ ಡಾಕ್ಯುಮೆಂಟ್ನು ಇದು ಮಾಡಿ. ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಇದೆ, ಕಮೆಂಟ್ ಬಾಕ್ಸಲ್ಲಿ ಒತ್ತುತ್ತಾ ಹೋಗಿ. ಫ್ರೀ ಇರುತ್ತೆ, ಏನು ದುಡ್ಡು ಕೊಡೋಂಗಿಲ್ಲ. ಓಕೆ, ಅದಕ್ಕೆ ಏನಾದರೂ ಜೆನ್ಯೂನ್ ಇತ್ತು ಅಂತಂದರೆ ಐ ವಿಲ್ ರಿಪ್ಲೈ ಫಾರ್ ದ್ಯಾಟ್. ಓಕೆನಾ, ಸೊ ಏನೇ ಅಪ್ಡೇಟ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ. ಒಳ್ಳೆಯದಾಗಲಿ. ನಮಸ್ಕಾರ. ಬಾಯ್.